ಹಾಯ್ ಗೆಳೆಯರೆ, ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸೆಲ್ನ ಮತ್ತೊಂದು ಫಾರ್ಮುಲಾ ಆದಂತಹ ಟ್ರಿಮ್ ಫಾರ್ಮುಲಾ ಬಗ್ಗೆ ತಿಳಿದುಕೊಳ್ಳೋಣ. ಈ ಟ್ರಿಮ್ ಫಾರ್ಮುಲಾ ನಾವು ಈ ಸೆಂಟೆನ್ಸ್ ಅಥವಾ ವರ್ಡಲ್ಲಿ ಇರುವಂಥ ಡಿಸ್ಟೆನ್ಸ್ ಅಥವಾ ಸ್ಪೇಸ್, ಸಿಂಗಲ್ ಸ್ಪೇಸ್ ಬಿಟ್ಟು ಮೋರ್ ದೆನ್ 2 ಸ್ಪೇಸ್ ಇದ್ದರೆ ಸೊ ಅದನ್ನು ಡಿಲೀಟ್ ಮಾಡೋಕ್ಕೋಸ್ಕರ ನಾವು ಈ ಟ್ರಿಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಕ್ವಲ್ trim, so select the text. ಓಕೆ, ಈ ರೀತಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿದಾಗ ಈ ಟೆಕ್ಸ್ಟ್ ಅಲ್ಲಿರುವಂತಹ ಒಂದಕ್ಕಿಂತ ಹೆಚ್ಚಿನ ಸ್ಪೇಸ್ ಏನಿರುತ್ತಲ್ಲ, ಸೊ ಆ ಸ್ಪೇಸ್ ಡಿಲೀಟ್ ಆಗಿ ನಮಗೆ ಸಿಂಗಲ್ ಡಿಜಿಟ್ ಸ್ಪೇಸ್ ಮಾತ್ರ ಕೌಂಟ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ. ನೋಡಿ, ಇಲ್ಲಿ ನಮಗೆ ಇದು ಆಲ್ರೆಡಿ ಸಿಂಗಲ್ ಡಿಜಿಟ್ ಇದೆ, ಸೊ ನಮಗೆ ಸಿಂಗಲ್ ಸ್ಪೇಸ್ ಡಿಜಿಟ್ ಡಿಸ್ಪ್ಲೇ ಆಯಿತು. ಜಸ್ಟ್ ನಾವು ಡ್ರ್ಯಾಗ್ ಡೌನ್ ಮಾಡಿದ್ರೆ ಸೊ ಈ ರೀತಿ ನಿಮಗೆ ರಿಸಲ್ಟ್ ಬರುತ್ತೆ. ಇಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು. ಈಗ ನಾನು ಅದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಯೆಲ್ಲೋ ಕಲರಲ್ಲಿ ಈ ಹೈಲೈಟ್ ಮಾಡ್ತಿರುವಂಥ ಟೆಕ್ಸ್ಟ್ನ ನೋಡಿ, ಸಾರಿ ಗ್ರೀನಲ್ಲಿ. ಸೊ ಇಲ್ಲಿ ನೋಡಿ, ಡಿ ಕೆ ಆದಮೇಲೆ ಇಲ್ಲಿ ಎಷ್ಟು ಸ್ಪೇಸ್ ಇದೆ, ಓಕೆ, ನಂಬರ್ ಆಫ್ ಸ್ಪೇಸ್ ಇದೆ. ಆಮೇಲೆ ರಾಕೇಶ್ ಆದಮೇಲೆ ಮತ್ತೆ ನಂಬರ್ ಆಫ್ ಸ್ಪೇಸ್ ಇದೆ. ಸೊ ನಾವು ಈ ಟ್ರಿಮ್ ಫಾರ್ಮುಲಾ ಯೂಸ್ ಮಾಡೋದ್ರಿಂದ ಈ ನಂಬರ್ ಆಫ್ ಏನು ಎಕ್ಸ್ಟ್ರಾ ಸ್ಪೇಸ್ ಇದೆಯಲ್ಲ, ಒಂದಕ್ಕಿಂತ ಹೆಚ್ಚಿನ ಏನು ಸ್ಪೇಸ್ ಇದೆಯಲ್ಲ, ಸೊ ಅದು ಆಟೋಮೆಟಿಕ್ ಆಗಿ ಟ್ರಿಮ್ ಆಗಿ ಅಥವಾ ಡಿಲೀಟ್ ಆಗಿ ನಮಗೆ ಓನ್ಲಿ 2 ಟೆಕ್ಸ್ಟ್ ನಡಬರ್ಕು ಓನ್ಲಿ ಒನ್ ಸಿಂಗಲ್ ಸ್ಪೇಸ್ ಮಾತ್ರ ನಮಗೆ ಕೌಂಟ್ ಆಗಿ ನಮಗೆ ರಿಸಲ್ಟ್ ಕೊಡುತ್ತೆ. ಸೊ ಈ ರೀತಿ ನಾವು ಟ್ರಿಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.